ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ, ತುಂಬಿದರೂ ತುಳುಕದ ಸಮುದ್ರದಂತೆ ನಿಲ್ಲಬೇಕು, ಆಗ ಅವನು ಮುಕ್ತಿಯನ್ನು ಪಡಿತಾನೆ, ಸತ್ಯದ ಸಾಕ್ಷಾತ್ಕಾರವಾಗುತ್ತೆ ಅಂತ ಹೇಳಿದ. ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 71ನೇ ಶ್ಲೋಕ. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಶ್ಚರಿತಿ ನಿಸ್ಪೃಹಃ ನಿರ್ಮವೋ ನಿರಂಕಾರಃ ಸ ಶಾಂತಿ ಮದಿಗಚ್ಚತಿ. ಈ ಶ್ಲೋಕದ ಅರ್ಥ, ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಗಳನ್ನು ತ್ಯಜಿಸುತ್ತಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೋ ಮತ್ತು ಅಹಂಕಾರರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ ಅಂತಲೇ ಪರಮಾತ್ಮ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಪರಮ ಶಾಂತಿಯನ್ನು ಪಡೆಯಬೇಕಾದರೆ ಕಾಮನೆಗಳನ್ನು ಬಿಡಬೇಕು. ನಾವು ನೋಡಿದ ಎಲ್ಲ ವಸ್ತುವಿನ ಮೇಲೆ ಇರೋ ಆಸೆಯನ್ನು ಬಿಡಬೇಕು. ಎಲ್ಲಿಯವರೆಗೆ ಈ ಚಪಲ ನಮ್ಮಲ್ಲಿರುವುದೋ ಅಲ್ಲಿಯವರೆಗೆ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಯಾಕೆಂದರೆ ಆಸೆ ಅನ್ನೋದು ಯಾವಾಗಲೂ ನಮ್ಮ ಹೃದಯವನ್ನು ಮೀಟುತ್ತಾ ಇರುತ್ತೆ. ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತೆ. ಸ್ವರ್ಗಾದಿ ಲೋಕಗಳಿವೆ, ಅಲ್ಲಿಗೆ ಹೋಗಬೇಕು, ಅಲ್ಲಿರುವ ವಸ್ತುಗಳನ್ನು ಅನುಭವಿಸಬೇಕು ಅಂತ ತಿಳಿದಿರ್ತಾನೆ. ಅಂತಹ ಒಂದು ಸ್ಥಳವಿದ್ದರೆ ಅಲ್ಲಿಗೆ ಹೋಗಿ ವಿಹರಿಸಬೇಕು, ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಬೇಕು ಅಂತ ಆಸೆ ಪಡ್ತಾನೆ. ಸುಖಗಳನ್ನು ಅನುಭವಿಸೋದಕ್ಕೆ ಸ್ಪೃಹೆ ಅಂತ ಹೇಳಲಾಗುತ್ತೆ. ಸ್ಪೃಹೆ ಅಂದರೆ ಆಸೆ ಆಕಾಂಕ್ಷೆಗಳು. ಆದರೆ ಜ್ಞಾನಿಯಾದವನು ಹಾಗಲ್ಲ. ಅವನಿಗೆ ಸ್ವರ್ಗಾದಿ ಲೋಕಗಳಿಗೆ ಆಸೆ ಪಟ್ಟವನಲ್ಲ. ಜ್ಞಾನಿಗೆ ಈ ಪ್ರಪಂಚದಲ್ಲಿರುವಾಗಲೂ ಅವನಿಗೆ ಜೀವನದ ಅತ್ಯಂತ ಅವಶ್ಯಕವಾದ ವಸ್ತುಗಳು, ಇದು ನನ್ನದು, ಅದು ನನ್ನದು, ಅದು ನನಗೇ ಸೇರಿದ್ದು ಎಂಬ ಮಮತೆ ಇರೋದಿಲ್ಲ. ಆದರೆ ಎಲ್ಲ ವಸ್ತುಗಳ ಸುತ್ತನೇ ಇರ್ತಾನೆ. ಯಾವಾಗ ಬೇಕಾದರೂ ಅವುಗಳನ್ನು ಬಿಟ್ಟು ಹೋಗಲು ಸಿದ್ಧನಾಗಿರ್ತಾನೆ. ಜ್ಞಾನಿಯಾದವನು ತನ್ನಲ್ಲಿರುವ ಜ್ಞಾನಕ್ಕಾಗಲಿ, ಅಧಿಕಾರಕ್ಕಾಗಲಿ ಅಥವಾ ಆಧ್ಯಾತ್ಮಿಕ ಅನುಭವಗಳಿಗಾಗಲಿ ಅಹಂಕಾರ ಪಡೋದಿಲ್ಲ. ಆದರೆ ಈಗ ನೀವು ಯಾರಾದರೂ ಕೆಲವು ಒಳ್ಳೆ ಸರ್ಕಾರಿ ಕೆಲಸದಲ್ಲಿರೋದನ್ನ ನೋಡಿಬಿಟ್ರೆ ಗೊತ್ತಾಗುತ್ತೆ ಅವರ ಅಧಿಕಾರದ ದರ್ಪ ಎಷ್ಟಿರುತ್ತೆ ಅಂತ. ಎಲ್ಲರಲ್ಲ, ಕೆಲವರಲ್ಲಿ ಮಾತ್ರ. ಅದು ಜ್ಞಾನಿಯಾದವನಿಗೆ ಇರೋದಿಲ್ಲ. ಯಾರು ಭೋಗದ ಬಯಕೆಗಳನ್ನು ಬಿಟ್ಟು ಬಂದದ್ದನ್ನು ಸಂತೋಷವಾಗಿ ಅನುಭವಿಸುತ್ತಾನೋ ಅವನು ನಿಜವಾದ ಸಾಧಕನೆನಿಸ್ತಾನೆ. ಸೀಮಿತವಾದ ಆಹಾರ, ಧ್ಯಾನ, ನಿದ್ದೆಯನ್ನು ಅಭ್ಯಾಸ ಮಾಡಿಕೊಂಡು ನಿರ್ಭಯವಾಗಿ ಸಂಪೂರ್ಣ ಭಗವಂತನ ರಕ್ಷಾ ಕವಚದ ಜ್ಞಾನದಲ್ಲಿದ್ದು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ, ಯಾವುದೇ ಏರುಪೇರುಗಳಿಗೆ ವಿಚಲಿತನಾಗದೆ ಬದುಕ್ತಾನೆ. ಅವನು ನಿಜವಾದ ಮನುಷ್ಯ. ಇಂತಹ ವ್ಯಕ್ತಿಗೆ ನಾನು ನನ್ನದು ಎನ್ನುವ ಅಹಂ ಎಂದಿಗೂ ಇರೋದಿಲ್ಲ. ಹಾಗೂ ಈತ ಮುಕ್ತಿಯನ್ನು ಪಡಿತಾನೆ. ಐಹಿಕವಾಗಿ ಬಯಕೆಗಳಿಲ್ಲದ ಮನುಷ್ಯನಿಗೆ ಎಲ್ಲವೂ ಶ್ರೀಕೃಷ್ಣನಿಗೆ ಸೇರಿದ್ದು ಅಂತ ತಿಳಿತಾನೆ. ಯಾವುದೇ ಭೋಗ ವಸ್ತುಗಳ ಮೇಲೆ ಒಡೆತನವನ್ನು ಸಾಧಿಸೋದಿಲ್ಲ. ಈ ಅಲೌಕಿಕ ಜ್ಞಾನಕ್ಕೆ ಆತ್ಮ ಸಾಕ್ಷಾತ್ಕಾರವೇ ಆಧಾರ. ಆತ್ಮ ಸಾಕ್ಷಾತ್ಕಾರ ಅಂದರೆ ಆಧ್ಯಾತ್ಮಿಕ ವ್ಯಕ್ತಿತ್ವದಲ್ಲಿ ಪ್ರತಿಯೊಂದು ಜೀವಿಯೂ ಶ್ರೀಕೃಷ್ಣನ ವಿಭಿನ್ನಾಂಶ. ಆದ್ದರಿಂದ ಜೀವಿಯ ನಿರಂತರ ಸ್ಥಾನವು ಶ್ರೀಕೃಷ್ಣನ ಸ್ಥಾನಕ್ಕೆ ಸಮವಾಗಲಿ, ಅದಕ್ಕಿಂತ ಉನ್ನತವಾದದ್ದು ಯಾವುದೂ ಇಲ್ಲ. ಕೃಷ್ಣನ ಪ್ರಜ್ಞೆಯ ಅರಿವೇ ನಿಜವಾದ ಶಾಂತಿಯ ಮೂಲಮಂತ್ರ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.